ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ಆ ಚರ್ಚೆಯ ನಡುವೆ ಒಂದಷ್ಟು ನಾಯಕರು ಸ್ಟೇಟ್ಮೆಂಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಈಗ ಗೃಹ ಸಚಿವರು ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೇನ್ ಡಿಸ್ಕಷನ್ ಆಯಿತು, ಏನ್ ಚರ್ಚೆ ಆಯಿತು ಎಲ್ಲವೂ ಕೂಡ ಗೊತ್ತಿಲ್ಲ, ಆದ್ರೆ ಎಲ್ಲವೂ ತಿಳಿ ಆಯ್ತು ಅಂತ ಅಂದುಕೊಂಡಿದ್ದೇನೆ ಅಂದಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯ ಶಾಶ್ವತ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಗೃಹ ಸಚಿವರು. ಸಿಎಂ ವೈರಾಗ್ಯದ ಮಾತಿಗೆ ಗೃಹ ಸಚಿವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಮೀಟಿಂಗ್ ನಂತರದಲ್ಲಿ ಎಲ್ಲವೂ ತಿಳಿ ಆಯ್ತು ಅಂತ ಅಂದುಕೊಂಡಿದ್ದೇನೆ ಅಂದಿದ್ದಾರೆ ಪರಮೇಶ್ವರ್. ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಮನೇಲಿ ಆಯಿತು, ಡಿಸಿಎಂ ಮನೇಲಿ ಆಯಿತು ಸರ್. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದ್ದಾರೆ. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ನೀವು ಕೇಳ್ಬೇಕು ಅವ್ರನ್ನೇ. ಈಗ ನಮಗಂತೂ ಒಳಗಡೆ ಏನ್ ಚರ್ಚೆ ಆಯ್ತು ಗೊತ್ತಿಲ್ಲ. ನಮ್ಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೇವೆ. ಹೊರಗಡೆ ಯಾವುದೇ ನಮ್ಮಲ್ಲಿ ಸಮಸ್ಯೆ ಇಲ್ಲ. ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನ ಗೊಂದಲ ಸೃಷ್ಟಿ ಮಾಡಿ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ, ಮಾಧ್ಯಮದವರು ಕೂಡ. ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಯಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಸದನ ಸೆಷನ್ಗೆ ಹೋಗ್ತಾ ಇದ್ದೀವಿ. ಅಧಿವೇಶನಕ್ಕೆ 8ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ. ಅನೇಕ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ವಿರೋಧ ಪಕ್ಷದವರು ಕೂಡ ಅವರು ತಯಾರಾಗಿದ್ದಾರೆ. ನಮಗೆ ಯಾವ ರೀತಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಕ್ರಿಟಿಸೈಸ್ ಮಾಡೋದು, ಸದನದಲ್ಲಿ ಚರ್ಚೆ ಮಾಡೋದು ಒಂದು ಭಾಗ ಆದ್ರೆ, ನಾವು ಅವರನ್ನು ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಗೊಂದಲ ಹೋಗಿದೆ ಅನ್ನೋದೇ ಗೊಂದಲನೇ ಅಲ್ವಾ ಸರ್? ಅದ್ರ ಬಿಡಿ, ಬೇರೆ ಏನಾದ್ರು ಮಾತಾಡಿ. ನೀವು ಬರೀ ಅದನ್ನೇ ಹೇಳ್ತಾ ಇದ್ರೆ ನಾವು ಅದನ್ನೇ ಹೇಳಕ್ ಹೋಗ್ತೀವಿ ಅಷ್ಟೇ. ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಮನೇಲಿ ಆಯಿತು, ಡಿಸಿಎಂ ಮನೇಲಿ ಆಯಿತು ಸರ್. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದ್ದಾರೆ. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ನೀವು ಕೇಳ್ಬೇಕು ಅವ್ರನ್ನೇ. ಈಗ ನಮಗಂತೂ ಒಳಗಡೆ ಏನ್ ಚರ್ಚೆ ಆಯ್ತು ಗೊತ್ತಿಲ್ಲ. ನಮ್ಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ಆ ಚರ್ಚೆಯ ನಡುವೆ ಒಂದಷ್ಟು ನಾಯಕರು ಸ್ಟೇಟ್ಮೆಂಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಈಗ ಗೃಹ ಸಚಿವರು ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೇನ್ ಡಿಸ್ಕಷನ್ ಆಯಿತು, ಏನ್ ಚರ್ಚೆ ಆಯಿತು ಎಲ್ಲವೂ ಕೂಡ ಗೊತ್ತಿಲ್ಲ, ಆದ್ರೆ ಎಲ್ಲವೂ ತಿಳಿ ಆಯ್ತು ಅಂತ ಅಂದುಕೊಂಡಿದ್ದೇನೆ ಅಂದಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯ ಶಾಶ್ವತ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಗೃಹ ಸಚಿವರು. ಸಿಎಂ ವೈರಾಗ್ಯದ ಮಾತಿಗೆ ಗೃಹ ಸಚಿವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಮೀಟಿಂಗ್ ನಂತರದಲ್ಲಿ ಎಲ್ಲವೂ ತಿಳಿ ಆಯ್ತು ಅಂತ ಅಂದುಕೊಂಡಿದ್ದೇನೆ ಅಂದಿದ್ದಾರೆ ಪರಮೇಶ್ವರ್. ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಮನೇಲಿ ಆಯಿತು, ಡಿಸಿಎಂ ಮನೇಲಿ ಆಯಿತು ಸರ್. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದ್ದಾರೆ. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ನೀವು ಕೇಳ್ಬೇಕು ಅವ್ರನ್ನೇ. ಈಗ ನಮಗಂತೂ ಒಳಗಡೆ ಏನ್ ಚರ್ಚೆ ಆಯ್ತು ಗೊತ್ತಿಲ್ಲ. ನಮ್ಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೇವೆ. ಹೊರಗಡೆ ಯಾವುದೇ ನಮ್ಮಲ್ಲಿ ಸಮಸ್ಯೆ ಇಲ್ಲ. ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನ ಗೊಂದಲ ಸೃಷ್ಟಿ ಮಾಡಿ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ, ಮಾಧ್ಯಮದವರು ಕೂಡ. ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಯಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಸದನ ಸೆಷನ್ಗೆ ಹೋಗ್ತಾ ಇದ್ದೀವಿ. ಅಧಿವೇಶನಕ್ಕೆ 8ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ. ಅನೇಕ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ವಿರೋಧ ಪಕ್ಷದವರು ಕೂಡ ಅವರು ತಯಾರಾಗಿದ್ದಾರೆ. ನಮಗೆ ಯಾವ ರೀತಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಕ್ರಿಟಿಸೈಸ್ ಮಾಡೋದು, ಸದನದಲ್ಲಿ ಚರ್ಚೆ ಮಾಡೋದು ಒಂದು ಭಾಗ ಆದ್ರೆ, ನಾವು ಅವರನ್ನು ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಗೊಂದಲ ಹೋಗಿದೆ ಅನ್ನೋದೇ ಗೊಂದಲನೇ ಅಲ್ವಾ ಸರ್? ಅದ್ರ ಬಿಡಿ, ಬೇರೆ ಏನಾದ್ರು ಮಾತಾಡಿ. ನೀವು ಬರೀ ಅದನ್ನೇ ಹೇಳ್ತಾ ಇದ್ರೆ ನಾವು ಅದನ್ನೇ ಹೇಳಕ್ ಹೋಗ್ತೀವಿ ಅಷ್ಟೇ. ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಮನೇಲಿ ಆಯಿತು, ಡಿಸಿಎಂ ಮನೇಲಿ ಆಯಿತು ಸರ್. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದ್ದಾರೆ. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ನೀವು ಕೇಳ್ಬೇಕು ಅವ್ರನ್ನೇ. ಈಗ ನಮಗಂತೂ ಒಳಗಡೆ ಏನ್ ಚರ್ಚೆ ಆಯ್ತು ಗೊತ್ತಿಲ್ಲ. ನಮ್ಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಸಿಎಂ
ಕುರ್ಚಿ ವಿಚಾರದ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ಆ ಚರ್ಚೆಯ ನಡುವೆ ಒಂದಷ್ಟು ನಾಯಕರು ಸ್ಟೇಟ್ಮೆಂಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಈಗ ಗೃಹ ಸಚಿವರು ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೇನ್ ಡಿಸ್ಕಷನ್ ಆಯ್ತು, ಏನ್ ಚರ್ಚೆ ಆಯ್ತು ಎಲ್ಲವೂ ಕೂಡ ಗೊತ್ತಿಲ್ಲ, ಆದ್ರೆ ಎಲ್ಲವೂ ತಿಳಿ ಆಯ್ತು ಅಂತ ಅಂದುಕೊಂಡಿದ್ದೇನೆ ಅಂದಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯ ಶಾಶ್ವತ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಗೃಹ ಸಚಿವರು. ಸಿಎಂ ವೈರಾಗ್ಯದ ಮಾತಿಗೆ ಗೃಹ ಸಚಿವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಮೀಟಿಂಗ್ ನಂತರದಲ್ಲಿ ಎಲ್ಲವೂ ತಿಳಿ ಆಯ್ತು ಅಂತ ಅಂದುಕೊಂಡಿದ್ದೇನೆ ಅಂದಿದ್ದಾರೆ ಪರಮೇಶ್ವರ್. ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಮನೇಲಿ ಆಯ್ತು, ಡಿಸಿಎಂ ಮನೇಲಿ ಆಯ್ತು ಸರ್. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದಾರಂತೆ. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ನೀವು ಕೇಳ್ಬೇಕು ಅವ್ರನ್ನೇ. ಈಗ ನಮಗಂತೂ ಒಳಗಡೆ ಏನ್ ಚರ್ಚೆ ಆಯ್ತು ಗೊತ್ತಿಲ್ಲ. ನಮ್ಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೇವೆ. ಹೊರಗಡೆ ಯಾವುದೇ ನಮ್ಮಲ್ಲಿ ಸಮಸ್ಯೆ ಇಲ್ಲ, ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನ ಗೊಂದಲ ಸೃಷ್ಟಿ ಮಾಡಿ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ, ಮಾಧ್ಯಮದವರು ಕೂಡ. ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಯಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಸದನ ಸೆಷನ್ಗೆ ಹೋಗ್ತಾ ಇದ್ದೀವಿ. ಅಧಿವೇಶನಕ್ಕೆ 8ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ. ಅನೇಕ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ವಿರೋಧ ಪಕ್ಷದವರು ಕೂಡ ಅವರು ತಯಾರಾಗಿದ್ದಾರೆ. ನಮಗೆ ಯಾವ ರೀತಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಕ್ರಿಟಿಸೈಸ್ ಮಾಡೋದು, ಸದನದಲ್ಲಿ ಚರ್ಚೆ ಮಾಡೋದು ಒಂದು ಭಾಗ ಆದ್ರೆ, ನಾವು ಅವರನ್ನು ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಗೊಂದಲ ಹೋಗಿದೆ ಅನ್ನೋದೇ ಗೊಂದಲನೇ ಅಲ್ವಾ ಸರ್ ಅದು? ಅದ್ ಬಿಡಿ, ಬೇರೆ ಏನಾದ್ರು ಮಾತಾಡಿ. ನೀವು ಬರೀ ಅದನ್ನೇ ಹೇಳ್ತಾ ಇದ್ರೆ ನಾವು ಅದನ್ನೇ ಹೇಳಕ್ ಹೋಗ್ತೀವಿ ಅಷ್ಟೇ. ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಮನೇಲಿ ಆಯ್ತು, ಡಿಸಿಎಂ ಮನೇಲಿ ಆಯ್ತು ಸರ್. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದಾರಂತೆ. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ನೀವು ಕೇಳ್ಬೇಕು ಅವ್ರನ್ನೇ. ಈಗ ನಮಗಂತೂ ಒಳಗಡೆ ಏನ್ ಚರ್ಚೆ ಆಯ್ತು ಗೊತ್ತಿಲ್ಲ. ನಮ್ಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ. ಆ ಚರ್ಚೆಯ ನಡುವೆ ಒಂದಷ್ಟು ನಾಯಕರು ಸ್ಟೇಟ್ಮೆಂಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಈಗ ಗೃಹ ಸಚಿವರು ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೇನ್ ಡಿಸ್ಕಷನ್ ಆಯ್ತು, ಏನ್ ಚರ್ಚೆ ಆಯ್ತು ಎಲ್ಲವೂ ಕೂಡ ಗೊತ್ತಿಲ್ಲ, ಆದ್ರೆ ಎಲ್ಲವೂ ತಿಳಿ ಆಯ್ತು ಅಂತ ಅಂದುಕೊಂಡಿದ್ದೇನೆ ಅಂದಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯ ಶಾಶ್ವತ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಗೃಹ ಸಚಿವರು. ಸಿಎಂ ವೈರಾಗ್ಯದ ಮಾತಿಗೆ ಗೃಹ ಸಚಿವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಮೀಟಿಂಗ್ ನಂತರದಲ್ಲಿ ಎಲ್ಲವೂ ತಿಳಿ ಆಯ್ತು ಅಂತ ಅಂದುಕೊಂಡಿದ್ದೇನೆ ಅಂದಿದ್ದಾರೆ ಪರಮೇಶ್ವರ್. ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಮನೇಲಿ ಆಯ್ತು, ಡಿಸಿಎಂ ಮನೇಲಿ ಆಯ್ತು ಸರ್. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದಾರಂತೆ. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ನೀವು ಕೇಳ್ಬೇಕು ಅವ್ರನ್ನೇ. ಈಗ ನಮಗಂತೂ ಒಳಗಡೆ ಏನ್ ಚರ್ಚೆ ಆಯ್ತು ಗೊತ್ತಿಲ್ಲ. ನಮ್ಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೇವೆ. ಹೊರಗಡೆ ಯಾವುದೇ ನಮ್ಮಲ್ಲಿ ಸಮಸ್ಯೆ ಇಲ್ಲ, ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನ ಗೊಂದಲ ಸೃಷ್ಟಿ ಮಾಡಿ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ, ಮಾಧ್ಯಮದವರು ಕೂಡ. ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಯಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಸದನ ಸೆಷನ್ಗೆ ಹೋಗ್ತಾ ಇದ್ದೀವಿ. ಅಧಿವೇಶನಕ್ಕೆ 8ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ. ಅನೇಕ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ವಿರೋಧ ಪಕ್ಷದವರು ಕೂಡ ಅವರು ತಯಾರಾಗಿದ್ದಾರೆ. ನಮಗೆ ಯಾವ ರೀತಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಕ್ರಿಟಿಸೈಸ್ ಮಾಡೋದು, ಸದನದಲ್ಲಿ ಚರ್ಚೆ ಮಾಡೋದು ಒಂದು ಭಾಗ ಆದ್ರೆ, ನಾವು ಅವರನ್ನು ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಗೊಂದಲ ಹೋಗಿದೆ ಅನ್ನೋದೇ ಗೊಂದಲನೇ ಅಲ್ವಾ ಸರ್ ಅದು? ಅದ್ ಬಿಡಿ, ಬೇರೆ ಏನಾದ್ರು ಮಾತಾಡಿ. ನೀವು ಬರೀ ಅದನ್ನೇ ಹೇಳ್ತಾ ಇದ್ರೆ ನಾವು ಅದನ್ನೇ ಹೇಳಕ್ ಹೋಗ್ತೀವಿ ಅಷ್ಟೇ. ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಮನೇಲಿ ಆಯ್ತು, ಡಿಸಿಎಂ ಮನೇಲಿ ಆಯ್ತು ಸರ್. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದಾರಂತೆ. ಗೊಂದಲಗಳಿಗೆ ಈಗಾದ್ರೂ ಪರಿಹಾರ ಸಿಗುತ್ತಾ? ನೀವು ಕೇಳ್ಬೇಕು ಅವ್ರನ್ನೇ. ಈಗ ನಮಗಂತೂ ಒಳಗಡೆ ಏನ್ ಚರ್ಚೆ ಆಯ್ತು ಗೊತ್ತಿಲ್ಲ. ನಮ್ಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯ್ತು ಅಂತೇಳಿ ಅಂದ್ಕೊಂಡಿದ್ದೀವಿ.